ಕೃಷ್ಣನನ್ನ ನೋಡ್ತಾರೆ, ಕಣ್ಣು ತೆಗಿಯೋದಿಕ್ಕೆ ಆಗ್ತಿಲ್ಲ ಕೃಷ್ಣನಿಂದ. ಅಷ್ಟು ಚೆನ್ನಾಗಿದ್ದಾನೆ. ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ ಎಲ್ರೂ ಬಂದು ಮುತ್ಕೊಳ್ತಾರೆ. ಡಾರ್ಕ್ ಅಂತ ಡಲ್ ಇರ್ತಿರ್ಲಿಲ್ಲ ಅವರು. ಅವರಷ್ಟು ಗ್ಲೋ ಬೆಳ್ಳಗಿರೋರಲ್ಲೂ ಇರ್ತಿರ್ಲಿಲ್ಲ. ಅಷ್ಟು ಗ್ಲೋ, ಅಷ್ಟು ಹೊಳಿತಿದ್ರು. ಹಗ್ಗವನ್ನ ಹೊಟ್ಟೆಯ ಸುತ್ತ ಕಟ್ಟಿಸ್ಕೊಂಡಿದ್ದಕ್ಕೆ ಕೃಷ್ಣನಿಗೆ ದಾಮೋದರ ಅಂತ ಹೆಸರು ಬರುತ್ತೆ. ಇಡೀ ಜಗತ್ತನ್ನ ನಡೆಸ್ತಾನವನು. ಅವನನ್ನ ಈ ತಾಯಿ ಕಂಟ್ರೋಲ್ ಮಾಡ್ತಿದ್ದಾಳೆ ನೋಡಿ. ಅಲ್ಲಿದ್ದ ಬೆಣ್ಣೆ ಕೂಡ ಒಡೆದಾಕಿ ಕೋತಿಗಳಿಗೆಲ್ಲ ಹಂಚ್ಬಿಡ್ತಾನೆ. ಪಾರ್ಟ್ನರ್ಸ್ ಇನ್ ಕ್ರೈಮ್. ಒಂದ್ಸತಿ ಏನಾಗುತ್ತೆ, ಇನ್ನೂ ಪುಟ್ಟ ಹುಡುಗ ಕೃಷ್ಣ, ತುಂಬ ಪುಟಾಣಿ. ಅವಾಗ ಕೃಷ್ಣನಿಗೆ ಹಸುವಾಗಿರುತ್ತೆ, ಹಾಲು ಕುಡಿಬೇಕು ಅಂತ ಯಶೋದೆ ಹಾಲು ಕುಡಿಸ್ತಿರ್ತಾಳೆ. ಹಾಲು ಕುಡಿಸೋವಾಗ ಬೆಣ್ಣೆ ಕೂಡ ಕಡಿತಿರ್ತಾಳೆ. ಹಾಗೆ ಹಾಲು ಕುಡಿಸ್ತಿರ್ತಾಳೆ ಬೆಣ್ಣೆ ಕಡಿಯೋವಾಗ ಮಧ್ಯದಲ್ಲಿ ನಿಲ್ಲಿಸಿ. ಅದಾದಮೇಲೆ ಒಲೆ ಮೇಲೆ ಹಾಲಿಟ್ಟಿರುವಂತಹ ವಾಸನೆ ಬರುತ್ತೆ. ಕೃಷ್ಣನ ಹಾಗೆ ಇಳಿಸ್ಬಿಟ್ಟು ಹೊರಟು ಹೋಗ್ತಾಳೆ ಆಕೆ. ಇವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ಹಾಲು ಕುಡಿಬೇಕು ಅಂತ ಹಸುವಿಂದ ಕಾಯ್ಕೊಂಡು ಕೂತಿದ್ದೆ, ಅಮ್ಮ ಹೊರಟೋದ್ಲು ಅಂತ. ಅಲ್ಲಿದ್ದಿದ್ದು ಬೆಣ್ಣೆ ಮಡಕೆ ಒಡೆದಾಕ್ಬಿಡ್ತಾನೆ. ಸ್ಟೋರ್ ರೂಮಿಗೆ ಓಡ್ ಹೋಗ್ತಾನೆ. ಅಲ್ಲೂ ಇನ್ನೂ ಪುಟಾಣಿ ಹಂಗೆ ತೆಗೆದುಕೊಂಡು ಹೆಂಗೆಂಗೋ ಓಡ್ಕೊಂಡು ಹೋಗ್ತಾನೆ. ಅಲ್ಲಿದ್ದಿದ್ದ ಬೆಣ್ಣೆ ಕೂಡ ಒಡೆದಾಕಿ ಕೋತಿಗಳಿಗೆಲ್ಲ ಹಂಚ್ಬಿಡ್ತಾನೆ. ಪಾರ್ಟ್ನರ್ಸ್ ಇನ್ ಕ್ರೈಮ್. ಇವನ್ ಜೊತೆ ಯಾವಾಗ್ಲೂ ಆ ಕೋತಿಗಳು ಬೇರೆ ಬಾಲಕರೆಲ್ಲ ಪಾರ್ಟ್ನರ್ಸ್ ಇನ್ ಕ್ರೈಮ್. ಆ ತರ ಬೆಣ್ಣೆ ಹಂಚ್ಕೊಂಡು ತಿಂತಿರ್ತಾರೆ. ಯಶೋದೆ ಮಾತೆ ಬರ್ತಾರೆ, ಕೋಲ್ ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಇಡೀ ಜಗತ್ತನ್ನ ನಡೆಸ್ತಾನವನು. ಅವನನ್ನ ಈ ತಾಯಿ ಕಂಟ್ರೋಲ್ ಮಾಡ್ತಿದ್ದಾಳೆ ನೋಡಿ. ಆ ಜಗತ್ತನ್ನ ನಡೆಸೋವಾಗ, ಇಡೀ ಜಗತ್ತನ್ನ ಆಳುವಾಗ ಹೆಂಗಿರ್ತಾನೆ, ಈ ತಾಯಿಗೆ ಹೆದರ್ಕೊಳ್ತಿದ್ದಾನೆ ಕೃಷ್ಣ. ಹೆದರ್ಕೊಂಡು ಓಡ್ತಿದ್ದಾನೆ. ಆಮೇಲೆ ಅವನ್ನ ಹಿಡಿದು ಒಂದು ವುಡನ್ ಪೀಸ್ ಇರುತ್ತೆ, ಅದನ್ನು ನಾವು ಮಾರ್ಟಾರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಅದಕ್ಕೆ ಕಟ್ಟಾಕಕ್ಕೆ ಟ್ರೈ ಮಾಡ್ತಾರೆ. ಹಗ್ಗ ತಗೊಂಡ್ಬರ್ತಾರೆ. ಹಗ್ಗ ತರ್ತಾರೆ, ಕಟ್ಟಾಕಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಂದು 2 ಇಂಚು, ಒಂದು 2 ಬೆರಳಷ್ಟು ಕಡಿಮೆ ಆಗ್ಬಿಡುತ್ತೆ ಹಗ್ಗ. ಹೋಗ್ಬಿಟ್ಟು ಇನ್ನೊಂದು ಹಗ್ಗ ತೊಗೊಂಡ್ಬರ್ತಾರೆ, ಅದಕ್ಕೆ ಸೇರಿಸ್ತಾರೆ. ಆವಾಗ ಕಟ್ಟಕ್ಕೆ ಕೃಷ್ಣನ ಟ್ರೈ ಮಾಡ್ತಿದ್ದಾರೆ. ಅವಾಗಲೂ 2 ಬೆರಳಷ್ಟು ಕಡಿಮೆ ಆಗ್ತಿದೆ. ಮತ್ತೆ ಎಷ್ಟು ಹಗ್ಗ ತಂದ್ರು ಹಗ್ಗ ಸಾಕಾಗ್ತಾನೆ ಇಲ್ಲ. ಎಷ್ಟೊಂದು ಹಗ್ಗ ತಂದು ಸೇರಿಸ್ತಿದ್ದಾರೆ, ಹಗ್ಗ ಸಾಕಾಗ್ತಾನೆ ಇಲ್ಲ. ಯಾಕಂದ್ರೆ ಈ 2 ಬೆರಳು 2 ಇಂಚಷ್ಟು ಅಂತ ಹೇಳಿದೆ ಅಲ್ವಾ. ಏನಿದೆ 2 ಅಂದರೆ, ಮೊದಲನೇದು ಕೃಷ್ಣನನ್ನ ನಾವು ಕಟ್ಟಬೇಕು, ಅವನನ್ನ ನಮ್ಮ ಬಂಧನದಲ್ಲಿ ಇರಿಸ್ಕೋಬೇಕು ಅಂದರೆ, ಒಂದು ನಮ್ಮ ಕಡೆಯಿಂದ ಎಫರ್ಟ್ಸ್ ಇರಬೇಕು, ಸಾಧನೆ ಇರಬೇಕು, ಆತ್ಮನ ಇದರಿಂದ ಕಡೆಯಿಂದ ಸಾಧನೆ ಇರಬೇಕು. ಎರಡನೇದು ಕೃಷ್ಣನ ಅನುಗ್ರಹ ಇರಬೇಕು. ಇದೆರಡು ಇಲ್ಲ ಅಂದ್ರೆ ನಾವು ಅವನ್ನ ನಮ್ಮ ಪ್ರೇಮ ಬಂಧನದಲ್ಲಿ ಬಂಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಶೋದೆ ಮಾತೆ ಯಾವಾಗ ತುಂಬ ಸುಸ್ತಾಗಿ ನೋಡ್ತಾನೋ ಕೃಷ್ಣ, ಏನು ಕಟ್ಟಕ್ಕೆ ಆಗ್ತಿಲ್ಲ ಇವನ್ನ ಅಂತ, ಅವಾಗ ಕೃಷ್ಣ ಹೋಗ್ಲಿ ಪಾಪ ಕಟ್ಬಿಡ್ಲಿ ಅಂದ್ಬಿಟ್ಟು ಕಟ್ಟೋ ಥರ ಮಾಡ್ತಾನೆ, ಕಟ್ಟಿಸ್ಕೊಳ್ತಾನೆ. ದಾಮ ಅಂತ ನಾವು ಕರಿತೀವಿ ಈ ಹಗ್ಗನ. ಹೊಟ್ಟೆಯನ್ನ ಉದರ ಅಂತ ಕರಿತೀವಿ. ಹಗ್ಗವನ್ನ ಹೊಟ್ಟೆಯ ಸುತ್ತ ಕಟ್ಟಿಸ್ಕೊಂಡಿದ್ದಕ್ಕೆ ಕೃಷ್ಣನಿಗೆ ದಾಮೋದರ ಅಂತ ಹೆಸರು ಬರುತ್ತೆ. ದಾಮೋದರ ದಾಮವನ್ನ ಹಲವಾರು ಹೆಸರುಗಳಿದೆ, ತುಂಬಾ ಹೆಸರುಗಳಿದೆ, ಸಾವಿರಾರು ಹೆಸರುಗಳಿದೆ. ದಾಮವನ್ನ ಉದರದ ಮೇಲೆ ಕಟ್ಟಿಸ್ಕೊಂಡಿದ್ದಕ್ಕೆ ದಾಮೋದರ ಅಂತ ಹೆಸರು ಬರುತ್ತೆ ಕೃಷ್ಣನಿಗೆ. ಅದಾದ್ಮೇಲೆ ಏನಾಗುತ್ತೆ, ಯಶೋದೆ ಮಾತೆ ಹೋಗ್ತಾಳೆ, ಮತ್ತೆ ಅವಳ ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ. ಕೃಷ್ಣ ಅದನ್ನು ಎಳ್ಕೊಂಡು ಸಮೇತ ಬಂದ್ಬಿಡ್ತಾನೆ. ಅಂಬೆಗಾಲ್ ಇಟ್ಕೊಂಡು ಬರ್ತಾನೆ. 2 ಮರಗಳು ಜಾಯಿಂಟ್ ಆಗಿರುತ್ತೆ. ಆ ಮರಗಳ ಮಧ್ಯ ಕೃಷ್ಣ ಬರ್ತಾನೆ. ಆದರೆ ಆ ಮರದ ಪೀಸ್ ಕೃಷ್ಣನಿಗೆ ಕಟ್ಟಿರೋದು ಅದು ಸಿಗಾಕೊಂಡ್ಬಿಡುತ್ತೆ. ಕೃಷ್ಣ ಹಿಂಗೆ ಬಲವಾಗಿ ಎಳಿತಾನೆ, 2 ಮರಗಳು ಮುರಿದೋಗತ್ತೆ. ಅದರೊಳಗಿದ್ದ 2 ಗಂಧರ್ವರು ರಿಲೀಸ್ ಆಗ್ಬಿಡ್ತಾರೆ. ಆ ಗಂಧರ್ವರಿಗೆ ಶಾಪ ಸಿಕ್ಕಿ ಅವ್ರು 2 ಮರಗಳಾಗ್ಬಿಟ್ಟಿರ್ತಾರೆ. ಇನ್ನು ಸಾವಿರಾರು ವರ್ಷ ಆ ಮರಗಳಾಗಿ ಜೀವಿಸ್ಬೇಕಿರುತ್ತೆ. ಆದರೆ ಕೃಷ್ಣ ಅವರ ಮಧ್ಯ ಹೋಗಿದ್ದಕ್ಕೆ ಅವರಿಬ್ಬರಿಗೂ ಮುಕ್ತಿ ಸಿಕ್ಬಿಡುತ್ತೆ. ವಾಪಸ್ ಅವರ ನಿಜ ಸ್ವರೂಪಕ್ಕೆ ಅವ್ರು ಮರಳ್ಬಿಡ್ತಾರೆ. ಈ ಥರ ದಾಮೋದರ್ ಲೀಲಾ ಅಂತ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಕೂಡ ದೀಪಗಳನ್ನು ಹಚ್ಚಿ ದಾಮೋದರ್ ಲೀಲಾ ಆಚರಣೆ ಮಾಡ್ತಾರೆ. ತುಂಬಾ ಫೇಮಸ್ ಇದು ಲೀಲೆ. ಕೃಷ್ಣನ ಅಫಿಷಿಯಲ್ ನಾಮಕರಣದ ಸಮಯ ಇರುತ್ತೆ ಇವಾಗ. ಒಂದಷ್ಟು ವರ್ಷನ್ಸ್ ಹೇಳೋದು 3 ತಿಂಗಳಾದ್ರೂ ಕೃಷ್ಣನ ನಾಮಕರಣ ಆಗಿರಲ್ಲ. ಅವಾಗ ಏನಾಗುತ್ತೆ, ಗರ್ಗಾಚಾರ್ಯರು ಬರ್ತಾರೆ, ಗರ್ಗ ಮುನಿಗಳು ಅಂತ. ಅವ್ರು ತುಂಬಾ ಶ್ರೇಷ್ಠ ಮುನಿಗಳು. ಅವ್ರು ಬಂದು ಕೃಷ್ಣನನ್ನ ನೋಡ್ತಾರೆ, ಕಣ್ಣು ತೆಗಿಯೋದಿಕ್ಕೆ ಆಗ್ತಿಲ್ಲ ಕೃಷ್ಣನಿಂದ. ಅಷ್ಟು ಚೆನ್ನಾಗಿದ್ದಾನೆ. ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ ಎಲ್ರೂ ಬಂದು ಮುತ್ಕೊಳ್ತಾರೆ. ಕೃಷ್ಣನ ಹೊರಗೆ ತಗೊಂಡ್ ಬಂದ್ರೆ ಹೆಂಗೆ ಹೂವಿಗೆ ಜೇನುದುಂಬಿಗಳು ಮುತ್ಕೊಳತ್ತೋ ಆ ಥರ ಜನಗಳೆಲ್ಲ ಬಂದು ಅಟ್ರಾಕ್ಟ್ ಆಗ್ತಿದ್ದಾರೆ ಕೃಷ್ಣನಿಗೆ. ಅದಕ್ಕೆ ಅವ್ರು ಏನು ಹೆಸರು ಇಡ್ತಾರೆ ಅಂದ್ರೆ, ಎಲ್ಲರನ್ನ ಕರ್ಷಣೆ ಮಾಡ್ತಿದ್ದಾನೆ, ಆಕರ್ಷಿಸ್ತಿದ್ದಾನೆ. ಕರ್ಷ್ಯತಿ ಇತಿ ಕೃಷ್ಣ. ಇವನು ಎಲ್ಲರನ್ನ ಸೆಳಿತಿದ್ದಾನೆ, ಅದಕ್ಕೆ ಇವನು ಕೃಷ್ಣ ಅಂತ ಹೆಸರಿಡ್ತಾರೆ. ಜೊತೆಗೆ ಕೃಷ್ಣ ಅಂದ್ರೆ ಇನ್ನೊಂದು ಮೀನಿಂಗ್ ಅಂದ್ರೆ ಡಾರ್ಕ್ ಅಂತ. ನಾವು ನಾರದ ಮುನಿಗಳು ಧ್ರುವನಿಗೆ ನಾರಾಯಣನ ರೂಪವನ್ನು ವಿವರಿಸುವಾಗ ಅವ್ರು ಹೇಳ್ತಾರೆ, ಶ್ರೀವತ್ ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರ ಗದಾ ಪದ್ಮೇರ್ ಅಭಿವ್ಯಕ್ತ ಚತುರ್ಭುಜಂ ಅಂತ ನಾರದ ಮುನಿಗಳು ಧ್ರುವನಿಗೆ ಹೇಳ್ಕೊಡ್ತಾರೆ ಅವರ ರೂಪವನ್ನು ಶುರು ಮಾಡುವಾಗ ಹೇಳೋಕೆ. ಅಲ್ಲಿ ಅವರು ಹೇಳ್ತಾರೆ ಘನಶ್ಯಾಮ ಅಂತ. ಕೃಷ್ಣನಿಗೂ ಹೆಸರು ಘನಶ್ಯಾಮ ಸುಂದರ ಅಂತ. ನೀಲಮೇಘ ಶ್ಯಾಮ ಎಲ್ಲ ಕರಿತೀವಿ. ಯಾಕಂದರೆ ಈ ಮಾನ್ಸೂನ್ ಟೈಮಲ್ಲಿ ರೇನ್ ಕ್ಲೌಡ್ಸ್, ಫ್ರೆಶ್ ರೇನ್ ಕ್ಲೌಡ್ಸ್ ಏನು ಕಲರ್ ಇರುತ್ತೋ ಅದರ ಕಲರನ್ನು ಕೃಷ್ಣ ಹೊತ್ತು ಬಂದಿದ್ದಾನೆ ಅಂತ. ವಿಷ್ಣುವಿನ ಕಲರು ಅದೇ. ಇವಾಗ ಕೃಷ್ಣನಾಗಿ ಬಂದಿರುವಾಗ ಅದೇ ಕಲರ್. ನಾವು ಹ್ಯೂಮನ್ ಕಲರ್ಸಿಗೆ ಅದನ್ನು ತಗೊಂಡು ಬರೋದಾದರೆ
ಡಾರ್ಕ್ ಕಲರ್, ಡಸ್ಕಿ ಕಲರ್. ಕೃಷ್ಣ ತುಂಬಾ ಬೆಳ್ಳಗಿಲ್ಲ. ನಾವೆಲ್ಲ ಸೀರಿಯಲ್ಸ್ ಅಲ್ಲಿ, ಮೂವೀಸ್ ಅಲ್ಲಿ ನೋಡೋದು ಬೆಳ್ಳಗಿರೋರ್ನ ಕೃಷ್ಣ ಆಗಿ ತಗೊಂಡ್ಬಿಡ್ತಾರೆ. ಆದ್ರೆ ಕೃಷ್ಣನ ಕಲರ್ ಡಸ್ಕಿ ಇರುತ್ತೆ. ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಯಾವತ್ತೂ ರೇಸಿಸಮ್ ಅನ್ನೋದು ಎಕ್ಸಿಸ್ಟೇ ಇರಲಿಲ್ಲ. ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಡಸ್ಕಿನೇ ಇರೋರು. ರಾಮ ಆಗ್ಲಿ, ಕೃಷ್ಣ ಆಗ್ಲಿ, ವಿಷ್ಣು ಆಗ್ಲಿ, ಅವರ ಕಲರ್ ಒಂದ್ ಸ್ವಲ್ಪ ಡಾರ್ಕೇ ಇರೋದು. ಆದ್ರೆ ಡಾರ್ಕ್ ಅಂತ ಡಲ್ ಇರ್ತಿರ್ಲಿಲ್ಲ ಅವರು. ಅವರಷ್ಟು ಗ್ಲೋ ಬೆಳ್ಳಗಿರೋರಲ್ಲೂ ಇರ್ತಿರ್ಲಿಲ್ಲ. ಅಷ್ಟು ಗ್ಲೋ, ಅಷ್ಟು ಹೊಳಿತಿದ್ರು. ಆದ್ರೆ ಡಸ್ಕಿ ಕಲರ್ ಲಕ್ಷಣವಾಗಿ, ತುಂಬಾ ಲಕ್ಷಣ. ಒಂದು ಮಾತಿದೆ ಅಲ್ಲ, ಕಪ್ಪಾಗಿದ್ರು ಲಕ್ಷಣವಾಗಿದ್ದಾರೆ. ಅಂತ. ಆ ಲಕ್ಷಣ ಬರೋದೇ ಕೃಷ್ಣನಿಂದ. ಲಕ್ಷಣಕ್ಕೆ ಅಧಿಪತಿನೇ ಕೃಷ್ಣ. ಸೊ ಆ ಥರ ರೂಪ ಕೃಷ್ಣನದ್ದು ತುಂಬಾ ಅದ್ಭುತ ರೂಪ. ಅದಕ್ಕೆ ಕೃಷ್ಣ ಅಂತ ಕೂಡ ಅವನ್ನ ಕರೀತಾರೆ. ಆ ಥರ ಡಸ್ಕಿ ಕಲರ್ ಇರೋದ್ರಿಂದ ಆತನನ್ನ ಡಿವೈನ್ ಕಲರ್ಸ್ ಅಲ್ಲಿ ನೋಡೋದಾದ್ರೆ, ಈ ಮಾನ್ಸೂನ್ ರೈನ್ ಕ್ಲೌಡ್ಸ್ ಏನಿರುತ್ತೆ, ಒಂದು ಬ್ಲೂಯಿಶ್ ಹ್ಯೂ, ಆ ಬ್ಲೂಯಿಶ್ ಹ್ಯೂ ಅಲ್ಲಿ ನಾವು ಕೃಷ್ಣನ ನೋಡ್ಬೋದು. ತುಂಬಾ ಅದ್ಭುತ ಕಲರ್ ಅದು. ಹ್ಯೂಮನ್ ಕಲರ್ಸ್ ಅಲ್ಲಿ ಅದು ಪಾಸಿಬಲ್ ಇಲ್ಲ. ಅದನ್ನ ನೋಡಿ ಕೃಷ್ಣ ಅಂತ ಹೆಸರಿಡ್ತಾರೆ. ಇದು ಎಲ್ಲರ ಮುಂದೆ ಹೆಸರಿಡೋದು. ಆದ್ರೆ ಅವರು ಗರ್ಗ ಸಂಹಿತೆ ಅಂತ ಒಂದು ಬುಕ್ಕನ್ನು ಬರೀತಾರೆ, ಗ್ರಂಥವನ್ನ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಕೃಷ್ಣ ಅಂತ ನಿಜವಾಗ್ಲೂ ಯಾಕೆ ಹೆಸರಿಟ್ಟೆ ಅಂತ. ಕೃಷ್ಣ ಅನ್ನೋ ಪದದಲ್ಲಿ ಎಷ್ಟು ಅಕ್ಷರಗಳಿದೆ ನಾವು ನೋಡೋಣ. ಕ, ರ, ಶ, ಣ, ಅ. ಅಹ ಕೊಟ್ರೆ 2 ಅಕ್ಷರಗಳಾಗತ್ತೆ, 2 ಇದಾಗತ್ತೆ. 5 ಅಕ್ಷರಗಳು ಪ್ರಾಮಿನೆಂಟ್ ಆಗಿರೋದು. ಒಂದೊಂದು ಅಕ್ಷರಕ್ಕೂ ಒಂದೊಂದು ಮೀನಿಂಗ್ ಹೇಳ್ತಾರೆ ಗರ್ಗಾಚಾರ್ಯರು. ನಾನು ಇದನ್ನೆಲ್ಲ ನೋಡಿ ಅವನಿಗೆ ಕೃಷ್ಣ ಅಂತ ಹೆಸರಿಟ್ಟೆ ಅಂತ. ಏನು? ಕಕಾರ, ಮೊದಲು ಕ ಬರೋದು. ಕಕಾರ ಕಮಲಾಕಾಂತ. ಕಮಲ ಅಂದ್ರೆ ಲಕ್ಷ್ಮೀದೇವಿ, ಅವಳ ಪತಿ ಇವನು. ಮೊದಲು ಯಾವಾಗ್ಲೂ ಭಗವಂತನನ್ನ ನಾವು ಬರೀ ನಾರಾಯಣ ಅಂತ ಕರೆದ್ರೆ ಭಗವಂತ ನೋಡೋದಕ್ಕಿಂತ ಲಕ್ಷ್ಮೀ ನಾರಾಯಣ ಅಂತ ಕರೆದ್ರೆ ಬೇಗ ತಿರುಗ್ತಾನೆ. ಅವನ ಆಹ್ಲಾದ ಶಕ್ತಿ ಏನಿದೆ ಅದನ್ನ ಮುಖಾಂತರ ನಾವು ಕರೆದ್ರೆ ಭಗವಂತ ಬೇಗ ತಿರುಗ್ತಾನೆ. ಅದಕ್ಕೆ ಮೊದಲ ಅಕ್ಷರನೇ ಕಮಲಾಕಾಂತ ಅಂತ ಇರ್ತಾರೆ. ರಕಾರ ರಾಮ ರಮಣ ಲಂಪಟ ಅಂತ. 2ನೇ ಅಕ್ಷರ ರಕಾರ. ನಾವು ಎಷ್ಟೊಂದು ಜನ ಇವಾಗ ನೋಡೋದು ರಾಮ ವರ್ಸಸ್ ಕೃಷ್ಣ ಅನ್ಕೊಂಡು ಶುರು ಮಾಡ್ಬಿಟ್ಟಿರ್ತಾರೆ. ಆ ಥರ ಖಂಡಿತವಾಗ್ಲೂ ಮಾಡಬಾರ್ದು. ಯಾಕಂದ್ರೆ ರಾಮನೇ ಕೃಷ್ಣ. ಅದನ್ನ ಹೇಳೋದಕ್ಕೆ ಗರ್ಗಾಚಾರ್ಯರು 2ನೇ ಅಕ್ಷರದಲ್ಲೇ ಅವನೇ ರಾಮ ಅಂತ ರಕಾರ ತಗೊಳ್ತಾರೆ. ಶಕಾರ ಷಡ್ಗುಣ್ಯಪತಿ ಅಂತ. ಷಡ್ಗುಣ 6 ಗುಣಗಳು ಭಗವಂತನಲ್ಲಿ ಪರಿಪೂರ್ಣ ಸ್ತರಗಳಲ್ಲಿರುತ್ತೆ. ಅದಕ್ಕೆ ಷಡ್ಗುಣ್ಯಪತಿ. ನಕಾರ ನರಸಿಂಹ ಅಂತ. ನರಸಿಂಹನಾಗಿ ಬಂದಿದ್ದು ಇವನೇ. ಹಾಗಾಗಿ ಇದು ಭಗವಂತ. ನಾವು ನಾರಾಯಣನನ್ನ ನೋಡೋದಾದ್ರೆ ಹಲವಾರು ಅವತಾರಗಳಿದೆ. ಮೇನ್ ದಶಾವತಾರಗಳು ಅಂತ ನಾವು ಕರಿತೀವಿ. ಆದ್ರೆ 24 ಅವತಾರಗಳನ್ನ ಕೂಡ ಭಾಗವತ ಡಿಸ್ಕ್ರೈಬ್ ಮಾಡುತ್ತೆ. ಆದ್ರೆ ಅಷ್ಟು ಅವತಾರಗಳಲ್ಲಿ ಪೂರ್ಣ ಅವತಾರಗಳು ಅಂತ 3ನೇ ಕರೆಯೋದು. ಪೂರ್ಣ ಅವತಾರಗಳು ಅಂದ್ರೆ ನಾರಾಯಣನೇ ಸ್ವಯಂ ಬರೋದು. ಬೇರೆ ಎಲ್ಲ ಅವತಾರಗಳು ನಾರಾಯಣನ ಅಂಶ ಬರುತ್ತೆ ಅಷ್ಟೇ ಈ ಭೂಮಿಗೆ. ಆದ್ರೆ ನಾರಾಯಣನೇ ಬರೋದು ಭೂಮಿಗೆ 3 ಅವತಾರಗಳಲ್ಲಿ. ಮೊದಲನೇದು ನರಸಿಂಹ ಅವತಾರ, 2ನೇದು ರಾಮ ಅವತಾರ, 3ನೇದು ಕೃಷ್ಣ ಅವತಾರ. ಇದು 3 ಕೂಡ ಪೂರ್ಣ ಅವತಾರಗಳು. ಈ ಹೆಸರಲ್ಲಿ ನೀವು ನೋಡಿದ್ರೆ 3 ಪೂರ್ಣ ಅವತಾರಗಳಿದೆ. ಕೃಷ್ಣ ಅನ್ನೋ ಹೆಸರಲ್ಲೇ ಕೃಷ್ಣ ಪೂರ್ಣ ಅವತಾರ ಇದೆ. ರಕಾರದಲ್ಲಿ ರಾಮನ ಹೆಸರನ್ನು ತಗೊಂಡಿದ್ದಾರೆ, ನಕಾರದಲ್ಲಿ ನರಸಿಂಹನ ಹೆಸರನ್ನು ತಗೊಂಡಿದ್ದಾರೆ. ಅಷ್ಟೂ ಪೂರ್ಣತೆಯಿಂದ ಬಂದಿರೋದು ಕೃಷ್ಣ ಅಂತ. ಅಕಾರ ಲಾಸ್ಟ್ ಅ ಉಳ್ಕೋತು. ಅಕಾರ ಅಂದ್ರೆ ಅಕ್ಷರ ಬ್ರಹ್ಮ. ಅಕ್ಷರ ಅಂದ್ರೆ ನಾಶ ಇಲ್ದಿರೋನು ಅಂತ. ಕೃಷ್ಣನಿಗೆ ಜನ್ಮಾನೂ ಇಲ್ಲ, ಮೃತ್ಯುನೂ ಇಲ್ಲ. ಆತ ಅಯೋನಿಜ, ಯಾವಾಗ್ಲೂ ಇರ್ತಾನೆ. ಆತ್ಮಯೋನಿ ಸ್ವಯಂ ಜಾತೋ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಅಂದ್ರೆ ಆತನೇ ಅವನ ಶಕ್ತಿಯಿಂದಲೇ ಎಕ್ಸಿಸ್ಟ್ ಆಗ್ತಿರೋದು. ಆತ ಯಾವುದು ಎಕ್ಸಿಸ್ಟೆನ್ಸಿಗೆ ಬಂದಿದ್ದ ಟೈಮ್ ಇಲ್ಲ, ಆತ ಒಂದು ಟೈಮಲ್ಲಿ ಹೊರಟೋಗ್ತಾನೆ ಅಂತಾನೂ ಇಲ್ಲ, ಯಾವಾಗ್ಲೂ ಇರ್ತಾನೆ. ಅದಕ್ಕೆ ಅಕ್ಷರ ಅಂದ್ರೆ ನಾಶ ಇಲ್ದೇ ಇರೋನು ಅಂತ. ಪರಬ್ರಹ್ಮ ಅವನು, ಹಾಗಾಗಿ ಅಕ್ಷರ ಪರಬ್ರಹ್ಮ. ಕೃಷ್ಣ ಅಂತ ನಾವು ಹೇಳೋದಾದ್ರೆ ಆ ಅಹಕ್ಕೆ 2 ಇದೆ ಅಲ್ವಾ ಚುಕ್ಕಿಗಳು, ಆ 2ಕ್ಕೆ ನರ ನಾರಾಯಣ ಅಂತ ಕರೀತಾರೆ. ಸೊ ಇವಾಗ ಆಲ್ರೆಡಿ ಕೃಷ್ಣ ಅನ್ನೋ ಪದದಲ್ಲಿ 5 ನಾಮಗಳು, 2 ವಿಸರ್ಗದಲ್ಲಿ ನರನಾರಾಯಣ, ಅಷ್ಟನ್ನು ಸೇರಿಸಿ ಒಂದು ಹೆಸರು ಬರುತ್ತೆ ಕೃಷ್ಣ. ಕೃಷ್ಣ ಅನ್ನೋ ಒಂದು ಹೆಸರನ್ನ ಚಾಂಟ್ ಮಾಡಿದ್ರೆ ಈ 8 ಹೆಸರುಗಳನ್ನ ಚಾಂಟ್ ಮಾಡಿ. ಕಲಿಯುಗದಲ್ಲಿ ನಾವು ತ್ರೇತಾಯುಗ, ಸತ್ಯಯುಗ ತಪಸ್ಸನ ಮಾಡೋರು, 1000 ವರ್ಷಗಳ ಕಾಲ ತಪಸ್ ಮಾಡೋರು, ಅವಾಗ ಭಗವಂತ ಸಿಗ್ತಿದ್ದ. ಆದರೆ ಕಲಿಯುಗದಲ್ಲಿ ಮಾತ್ರ ಕೃಷ್ಣ ಅನ್ನೋ ನಾಮವೇ ನಿಮಗೆ ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ. ಇವಾಗ ನಮ್ಮ ಇನ್ನೊಂದು ಗ್ರಂಥದಲ್ಲಿ ನಾವು ನೋಡ್ತೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶನಾಶನಂ ನಾತಃ ಪರತರೋಪಾಯ ಸರ್ವವೇದೇಶು ದೃಶ್ಯತೆ ಅಂತ ಹೇಳ್ತಾರೆ. ಈ 16 ನಾಮಗಳು, ಈ ಹರೇ ಕೃಷ್ಣ ಮಹಾಮಂತ್ರ ಅಂತ ಇದನ್ನು ಕರಿತೀವಿ. ಇಸ್ಕಾನ್ ಅವರಿಗೆ ಇದೇ ಮಂತ್ರ ತುಂಬಾ ಇಷ್ಟ, ನಮ್ಮವರಿಗೂ ಎಲ್ಲರಿಗೂ ಇದೇ ಮಂತ್ರ ತುಂಬಾ ಇಷ್ಟ. ಯಾಕಂದ್ರೆ ಇಲ್ಲೇ ಹೇಳಿದಾರಲ್ಲ, ಸರ್ವವೇದೇಶು ದೃಶ್ಯತೆ, ಎಲ್ಲ ವೇದಗಳ ಸಾರ ಇದೊಂದು ಮಂತ್ರದಲ್ಲಿದೆ. ಕೃಷ್ಣ ಅನ್ನೋ ನಾಮದಲ್ಲೇ ಎಲ್ಲ ವೇದಗಳು ಅಡಗಿದೆ ಅಂತ. ಕೃಷ್ಣ ಅನ್ನೋ ನಾಮವನ್ನು ತಕ್ಕಡಿಯ ಒಂದು ಪಾರ್ಟಲ್ಲಿಟ್ಟು ವೇದಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು ಎಲ್ಲವನ್ನ ಇನ್ನೊಂದ್ ಕಡೆ ಇಟ್ಟರೆ ಕೃಷ್ಣನ ಭಾರನೇ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಅಷ್ಟು ಸಾರ ಅದೊಂದು ನಾಮದಲ್ಲಿದೆ. ಅದನ್ನ ಈ ಶ್ಲೋಕ ಕೂಡ ವರ್ಣನೆ ಮಾಡುತ್ತೆ.
ಆ ಹೆಸರನ್ನ, ಅಷ್ಟು ಅದ್ಭುತ ಹೆಸರನ್ನ ಗರ್ಗಾಚಾರ್ಯರು ಇಡ್ತಾರೆ. ನಾವು ಹೆಸರಿಡುವಂತಹ ಪದ್ಧತಿ ಅವಾಗ ತುಂಬ ಚೆನ್ನಾಗಿತ್ತು. ಇವಾಗಿನ ಥರ ಅಮ್ಮ ಚೈತನ್ಯ, ಅಪ್ಪ ನಾರಾಯಣ, ಮಗನ ಹೆಸರು ಚೈನಾ ಅಂತ ಇಟ್ಬಿಡ್ತಿರ್ಲಿಲ್ಲ. ಎರಡು ಅಲ್ಲಿಂದ ಒಂದು ಅಕ್ಷರ ಇಲ್ಲಿಂದ ಒಂದು ಅಕ್ಷರ ತಗೊಂಡು ಏನೇನೋ ಇಡ್ತಿರ್ಲಿಲ್ಲ. ಅರ್ಥಪೂರ್ಣವಾಗಿ ತುಂಬಾ ಚೆನ್ನಾಗಿಡೋರು. ಮುನಿಗಳನ್ನ ಕರೆಸೋರು. ಯಾಕಂದ್ರೆ ಮುನಿಗಳಿಗೆ ಗೊತ್ತಾಗತ್ತೆ ಬಂದಿರೋದು ಯಾರು, ಇದು ಭಗವಂತ. ರಾಮಾವತಾರದಲ್ಲೂ ಅಷ್ಟೇ. ರಾಮ ಅನ್ನೋದು ಕೇವಲ ತ್ರೇತಾಯುಗದಲ್ಲಿ ಬಂದ ಹೆಸರಲ್ಲ ಭಗವಂತನಿಗೆ. ಆತ ಪರಬ್ರಹ್ಮನಿಗೆ ಯಾವಾಗ್ಲೂ ಇರೋ ಹೆಸರು ರಾಮ ಅಂತ. ಯೋಗಿಗಳ ಹೃದಯದಲ್ಲಿ ರಮಣವನ್ನ, ಎಂಟರ್ಟೈನ್ಮೆಂಟ್ ಅನ್ನ, ಅಂದ್ರೆ ಮುದವನ್ನ ಕೊಡೋನು ರಾಮ ಅಂತ. ನಾರಾಯಣನಿಗೆ ಯಾವಾಗ್ಲೂ ಅದ್ರ ಹೆಸರಿದೆ. ರಾಮಾವತಾರ ಆದಾಗ ಇವನೇ ಭಗವಂತ, ಇವನಿಗೆ ರಾಮ ಅಂತ ಹೆಸರಿಡ್ತೀವಿ ಅಂತ ಇಡೋದು. ಕೃಷ್ಣ ಅವತಾರ ಆದಾಗ್ಲೂ ಅಷ್ಟೇ, ಭಗವಂತನೇ ಕೃಷ್ಣ, ಅವನ ಹೆಸರು ಯಾವಾಗ್ಲೂ ಕೃಷ್ಣ ಅಂತಾನೆ. ಇಲ್ಲಿ ಬಂದಾಗ ಅವನೇ ಬಂದಿದ್ದಾನೆ, ಅವನಿಗೆ ಕೃಷ್ಣ ಅಂತಾನೆ ಹೆಸರಿಡೋಣ ಅಂತ ಅಲ್ಲಿ ಮುನಿಗಳನ್ನ ಕರೆಸುವಂತಹ ಉದ್ದೇಶ ಇದು. ಹೆಸರು ಇಟ್ಟಾಗತ್ತೆ. ದಾಮೋದರ್ ಲೀಲಾ ನಾನು ಎಕ್ಸ್ಪ್ಲೇನ್ ಮಾಡಿದೆ. ದಾಮೋದರ್ ಲೀಲಾ ಇನ್ನೊಂದು ತುಂಬಾ ಅದ್ಭುತವಾದ ವಿಷಯ ಏನಂದ್ರೆ, ಕೃಷ್ಣನನ್ನ ನಾವು ಯೋಗದಿಂದ ಅಥವಾ ಯಾವುದೋ ಮಂತ್ರಗಳ ಶಕ್ತಿಯಿಂದ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಆತನನ್ನ ಬಂಧಿಸಬೇಕು ಅಂದರೆ ಪ್ರೀತಿಯಿಂದ, ಭಕ್ತಿಯಿಂದ ಮಾತ್ರ ಸಾಧ್ಯ. ಅರ್ಥ ಮಾಡ್ಕೋಬೇಕಂದ್ರೂ ಅಷ್ಟೇ, ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೀತಿ, ಭಕ್ತಿ ಮಾತ್ರ ಮಾರ್ಗಗಳು. ಬೇರೆ ಯಾವ ಮಾರ್ಗದಿಂದ ಹೋದ್ರೂ ಕೂಡ ಕೃಷ್ಣನನ್ನ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೋಬಹುದು. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ನಮ್ಗೆ ಅರ್ಥ ಆಗಬೇಕು ಅಂದರೆ ಅವನ ಪ್ರೇಮವೇ ಅದಕ್ಕೆ ಮೂಲ ರೂಪ. ಸೊ ಇದೆಲ್ಲ ಮಾಡ್ತಾನೆ ಕೃಷ್ಣ ಲೀಲೆಗಳು. ಕೃಷ್ಣನ ಲೀಲೆಗಳಲ್ಲಿ 2 ಥರ ಇದೆ. ಒಂದು ಮಾಧುರ್ಯ ಲೀಲೆಗಳು ಅಂತ, ಇನ್ನೊಂದು ಐಶ್ವರ್ಯ ಲೀಲೆಗಳು ಅಂತ. ಮಾಧುರ್ಯ ಅಂದರೆ ಮಧುರತೆಯಿಂದ ತುಂಬಿರೋದು. ಐಶ್ವರ್ಯ ಅಂದರೆ ಅವನ ಈಶ್ವರತ್ವವನ್ನು, ಅವನೇ ಪರಬ್ರಹ್ಮ ಅಂತ ತೋರಿಸ್ಕೊಳ್ಳುವಂತಹ ಲೀಲೆಗಳನ್ನು ಐಶ್ವರ್ಯ ಲೀಲೆಗಳು ಅಂತ ಕರಿತೀವಿ. ಮಾಧುರ್ಯ ಲೀಲೆಗಳೇ ತುಂಬ ಜಾಸ್ತಿ ಕೃಷ್ಣನದ್ದು. ಆತ ಕಂಸನ ವಧೆ ಮಾಡೋವರೆಗೂ ಏನೆಲ್ಲ ಮಾಡ್ತಾನೋ ಅದೆಲ್ಲ ಮಾಧುರ್ಯ ಲೀಲೆ. ಅದಾದಮೇಲೆ ಎಲ್ಲ ಮಾಡೋದು ಐಶ್ವರ್ಯ ಲೀಲೆ. ಈ ಥರ ಮಾಧುರ್ಯ ಲೀಲೆಯಲ್ಲೇ ತುಂಬ ಒಂದು ಒಳ್ಳೆ ಪ್ರಸಂಗ ಬರೋದು, ಕೃಷ್ಣ ಬಲರಾಮ ಎಲ್ಲ ಇರ್ತಾರೆ. ಅವಾಗ ಕೃಷ್ಣ ಮಣ್ಣು ತಿಂತಾನೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರನೆ. ಕೃಷ್ಣ ಮಣ್ಣು ತಿನ್ಬಿಡ್ತಾನೆ. ಬಲರಾಮ ಹೋಗಿ ಹೇಳ್ತಾನೆ ಯಶೋಧ ಮಾತೆಗೆ. ಒಂದು ವರ್ಷನಲ್ಲಿ ಬಲರಾಮ ಹೇಳ್ತಾನೆ, ಇನ್ನೊಂದು ವರ್ಷನಲ್ಲಿ ಕೃಷ್ಣನ ಫ್ರೆಂಡ್ಸ್ ಹೋಗಿ ಹೇಳ್ತಾರೆ. ಯಶೋಧ ಮಾತೆ ತಕ್ಷಣ ಬರ್ತಾರೆ. ಮಣ್ಣನ್ನು ಹೆಂಗೆ ತಿನ್ನೋಕೆ ಸಾಧ್ಯ, ನೀನು ಮಣ್ಣೆಲ್ಲ ತಿನ್ನಬಾರ್ದು ಅಂತ. ಆ ಮಗುಗೆ ಚೆನ್ನಾಗಿ ಬೈತಾರೆ. ಕೃಷ್ಣ ಹೇಳ್ತಾನೆ, ಇಲ್ಲ ಬಲರಾಮ ಸುಳ್ಳು ಹೇಳ್ತಿದ್ದಾನೆ ಅಮ್ಮ ಅಂತ. ಅದಕ್ಕೆ ಬಲರಾಮ, ನಾನು ಯಾಕೆ ಸುಳ್ಳು ಹೇಳಿ, ನಾನಂತೂ ಸುಳ್ಳು ಹೇಳ್ತಿಲ್ಲ ಅಂತ. ಅವರಮ್ಮನೂ ಹೇಳ್ತಾರೆ, ಬಲರಾಮ ಏನು ಸುಳ್ಳು ಹೇಳಲ್ಲ, ನೀನೇ ಸ್ವಲ್ಪ ಚೇಷ್ಟೆ ಜಾಸ್ತಿ ಅಂತ. ಅದಾದಮೇಲೆ ಕೃಷ್ಣ, ಹೌದಾ, ಹಾಗಾದ್ರೆ ನನ್ನ ಬಾಯಿ ಚೆಕ್ ಮಾಡು, ನಿಂಗೆ ಬಾಯಲ್ಲಿ ಮಣ್ಣು ಕಾಣಿಸಿದ್ರೆ ನಾನು ತಿಂದಿದ್ದೀನಿ, ಇಲ್ಲಾಂದರೆ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಯಶೋಧ ಮಾತೆ ಹೋಗಿ ಕೃಷ್ಣನ ಬಾಯಿ ತೆಗಿತಾರೆ. ಬಾಯಿ ತೆಗೆದ್ಮೇಲೆ ನಡೆಯೋದು ಡಿಫ್ರೆಂಟ್ ಕಾಸ್ಮಿಕ್ ಲೆವೆಲಲ್ಲಿರುತ್ತೆ. ಏನು ಕಾಣಿಸುತ್ತೆ ಅಂದರೆ, ತುಂಬ ಒಳ್ಳೆ ವಿವರಣೆಗಳಿದೆ ಇದರಲ್ಲಿ. ಕೃಷ್ಣನ ಬಾಯಿ ತೆಗೆದ ಕೂಡಲೇ ಆಕೆಗೆ ಮೊದಲು ಬ್ರಹ್ಮಾಂಡ ಕಾಣಿಸುತ್ತೆ. ಎಂಡ್ಲೆಸ್ ಬ್ರಹ್ಮಾಂಡಗಳು. ನಾವು ಅಂದ್ಕೊಳ್ಳೋದು ಒಂದೇ ಯೂನಿವರ್ಸ್ ಇದೆ, ಒಂದೇ ಬ್ರಹ್ಮಾಂಡ ಇದೆ ಅಂತ. ಹಾಗಲ್ಲ. ನಮ್ಮ ಪುರಾಣಗಳಲ್ಲೇ ಹೇಳಿದ್ದಾರೆ, ಮಲ್ಟಿವರ್ಸ್ ಅನ್ನೋ ಕಾನ್ಸೆಪ್ಟ್ ಅವಾಗಲೇ ಬಂದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಯೂನಿವರ್ಸ್ಗಳಿದೆ. ಆ ಎಲ್ಲ ಯೂನಿವರ್ಸ್ಗಳಿಗೂ ಒಬ್ಬನೇ ನಾಯಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ. ಆತ ಬಾಯಿ ತೆಗಿತಾನೆ. ಎಲ್ಲ ಗ್ಯಾಲಕ್ಸಿಗಳು, ಎಲ್ಲ ಬ್ರಹ್ಮಾಂಡಗಳು, ಗ್ಯಾಲಕ್ಸಿಗೂ ಇನ್ನೂ ಬಂದಿಲ್ಲ, ಯೂನಿವರ್ಸ್ಗಳು, ಸಿಕ್ಕಾಪಟ್ಟೆ ಯೂನಿವರ್ಸ್ಗಳು ಅವನ ಪ್ಲೇ ಗ್ರೌಂಡ್ ಥರ ಕಾಣಿಸ್ತಿದೆ. ಆ ಯೂನಿವರ್ಸ್ ಮಧ್ಯ ಆತ ಇದ್ದಾನೆ. ಒಂದು ಯೂನಿವರ್ಸ್ ಕಡೆ ಆಕೆಯ ವ್ಯೂ ಹೋಗುತ್ತೆ. ಆ ಒಂದು ಯೂನಿವರ್ಸಿಂದ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಒಂದು ಝೂಮಿನ್ ಥರ ಇದು ಯೂನಿವರ್ಸ್ಗೆ ಹೋಗುತ್ತೆ. ಅದರಿಂದ ಝೂಮಿನ್ ಆಗಿ ಮಿಲ್ಕಿ ವೇ ಗ್ಯಾಲಕ್ಸಿ ಕಾಣಿಸುತ್ತೆ. ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ನಮ್ಮ ಸೋಲಾರ್ ಸಿಸ್ಟಮ್ ಕಾಣಿಸುತ್ತೆ. ಆ ಸೋಲಾರ್ ಸಿಸ್ಟಮಿಂದ ಅರ್ತ್ ಝೂಮಿನ್ ಆಗುತ್ತೆ. ಅರ್ತಿಂದ ಭರತವರ್ಷ ಝೂಮಿನ್ ಆಗುತ್ತೆ. ಭರತವರ್ಷದಿಂದ ಗೋಕುಲ ಝೂಮಿನ್ ಆಗುತ್ತೆ. ಗೋಕುಲ ಝೂಮಿನ್ ಆದಾಗ ನೋಡಿದಾಗ ಅಲ್ಲಿ ಇನ್ನೊಬ್ಬರು ಯಶೋದೆ ಇನ್ನೊಂದು ಕೃಷ್ಣನ ಬಾಯಲ್ಲಿ ಯೂನಿವರ್ಸ್ ನೋಡ್ತಿರ್ತಾರೆ. ಆ ಇನ್ನೊಂದು ಯಶೋದೆಗೆ ಮತ್ತೆ ಈ ಥರ ಇನ್ನೊಂದು ಯೂನಿವರ್ಸ್ ಕಾಣಿಸ್ತಿರುತ್ತೆ. ಆ ಯೂನಿವರ್ಸಲ್ಲಿ ಮತ್ತೊಂದು ಯಶೋದೆ ಇರ್ತಾರೆ, ಅಲ್ಲಿ ಕೃಷ್ಣ ತೋರಿಸ್ತಿರ್ತಾನೆ. ಲೂಪ್, ಎಂಡ್ಲೆಸ್ ಲೂಪು. ಒಂದು ಯೂನಿವರ್ಸ್ ಒಳಗೆ ಇನ್ನೊಂದು ಯೂನಿವರ್ಸು, ಮತ್ತೊಂದು ಯೂನಿವರ್ಸು. ಸಿಕ್ಕಾಪಟ್ಟೆ ಅದ್ಭುತವಾಗಿ ಇದನ್ನು ವಿವರಣೆ ಮಾಡಿದ್ದಾರೆ. ಅಷ್ಟು ಯೂನಿವರ್ಸ್ಗಳನ್ನ ಕೃಷ್ಣ ಅವನ ಬಾಯಲ್ಲಿ ತೋರಿಸ್ಬಿಡ್ತಾನೆ. ತುಂಬ ಚೆನ್ನಾಗಿ ಅವನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋದನ್ನ ಅವಾಗಲೇ ಪ್ರೂವ್ ಮಾಡಿಬಿಡ್ತಾನೆ. ಬರೀ ಆ ಬಾಯಿಂದ ಓಪನ್ ಮಾಡಿಬಿಟ್ಟು ತೋರಿಸಿದ್ದು, ಬಾಯಲ್ಲೇ ಅಷ್ಟು ಇದೆ ನೋಡಿ. ನಾವು ಮಹಾವಿಷ್ಣುವಿನ ಡಿಸ್ಕ್ರಿಪ್ಷನ್ ಕೊಡುವಾಗ ಒಂದು ಬಾರಿ ಉಸಿರು ಬಿಟ್ಟರೆ ಲೆಕ್ಕನೇ ಇಲ್ಲದೆ ಇರೋ ಅಷ್ಟು ಯೂನಿವರ್ಸ್ಗಳು ಎಕ್ಸಿಸ್ಟೆನ್ಸ್ಗೆ ಬರುತ್ತೆ. ಒಂದು ಬಾರಿ ಬ್ರೀದ್ ಇನ್ ಮಾಡಿಬಿಟ್ರೆ ಅಷ್ಟು ಯೂನಿವರ್ಸ್ಗಳು ಅವನೊಳಗೆ ಹೊಟ್ಟೋಗುತ್ತೆ ಅಂತ. ಆ ಥರ ಮಲ್ಟಿವರ್ಸ್ ಲೆವೆಲಲ್ಲಿ ಇರೋದು ಮಹಾವಿಷ್ಣು. ಆ ಥರ ಮಲ್ಟಿವರ್ಸ್ ಲೆವೆಲಲ್ಲಿರೋ ಮಹಾವಿಷ್ಣು ಇವಾಗ ಅವ್ರ ಮಗನಾಗಿ ಬಂದಿದ್ದಾನೆ. ಆಕೆಗೆ ಎಷ್ಟು ಕಾಣಿಸುತ್ತೆ ಒಂದು ಯೂನಿವರ್ಸ್ ಒಳಗೆ ಇನ್ನೊಂದು ಯೂನಿವರ್ಸು. ಆ ಲೂಪ್ ಹೆಂಗೆ ಹೋಗುತ್ತೆ ಅಂದರೆ ತಲೆ ಅವಳಿಗೆ ಡಿಸಿ ಆಗಿಬಿಡುತ್ತೆ. ತಲೆ ಸುತ್ತು ಬಂದ್ಬಿಟ್ಟು ಬಿದೋಗ್ತಾಳೆ, ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ. ಅದಾದಮೇಲೆ ನಂದ ಮಹಾರಾಜನು ಹೇಳ್ತಾನೆ,
ಇವನು ಚಿಕ್ಕ ವಯಸ್ಸಿಂದಾನು ನಿಂಗೆ ಗೊತ್ತಿಲ್ವಾ ಇವನು ಯಾವ ಥರ ಅಂತ, ಪೂತನಿಯ ಸಂಹಾರ ಅಷ್ಟು ಚಿಕ್ಕವನಿರುವಾಗಲೇ ಮಾಡಿಬಿಟ್ಟ, ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಹಂಗೆ ಹಿಂಗೆ ಅಂತೆಲ್ಲ ನಂದ ಮಹಾರಾಜ ಹೇಳ್ತಾರೆ. ಯಶೋದೆ ಅದನ್ನು ಒಪ್ಕೊಳಕ್ಕೆ ರೆಡಿ ಇಲ್ಲ. ಅವ್ನು ಯಾರೋ ಆದರೆ ನನ್ನ ಮಗ ಯಾಕಾಗ್ತಿದ್ದ, ಅವ್ನು ನನ್ನ ಮಗನೇ ಆದರೆ ಏನೋ ಆಗ್ಬಿಟ್ಟಿದೆ ಅವನಿಗೆ ಅಂತ ಯಶೋದೆ ಕನ್ಸರ್ನ್. ಆ ಥರ ಅಷ್ಟು ಒಳ್ಳೆ ಭಾವ ಯಶೋದೆಗಿರೋದು ಕೃಷ್ಣನ ಮೇಲೆ. ಆ ಥರ ಭಾವದಲ್ಲೇ ಇರ್ತಾರೆ. ಮುಂದೆ ಹಾಗೆ ಕೃಷ್ಣ ಬೆಳೆದಿರ್ತಾನೆ, ಹಲವಾರು ರಾಕ್ಷಸರನ್ನ ಬಕಪಕ್ಷಿಯನ್ನು ಕೂಡ ಸಾಯಿಸ್ತಾನೆ. ಆಮೇಲೆ ಅವರೆಲ್ಲ ಒಂದು ಬಾರಿ ಬಾಲಲ್ಲಿ ಆಟ ಆಡ್ತಿರ್ತಾರೆ. ಆ ಬಾಲ್ ಯಮುನಾ ನದಿಗೆ ಹೋಗಿ ಬಿದ್ದೋಗುತ್ತೆ. ಅವಾಗ ಅವ್ನು ಹೋಗಿ ಇಳಿಬೇಕಿತ್ತು. ಅವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿ ಇಳಿಬೇಡ, ಕಾಳಿಂಗ ಅನ್ನುವಂತಹ ತುಂಬ ವಿಷಕಾರಿ ಸರ್ಪ ಇದ್ದಾನೆ, ಅವ್ನು ತಿನ್ಬಿಡ್ತಾನೆ ಎಲ್ಲಾರನು, ನೀನು ಅಲ್ಲಿ ಹೋಗ್ಬೇಡ ಕೃಷ್ಣ ಅಂತ. ನೀವು ಬೇಕಾದ್ರೆ ಹೆದರ್ಕೊಳ್ಳಿ, ನಾನಂತೂ ಹೆದರ್ಕೊಳ್ಳಲ್ಲ ಅಂತ ಕೃಷ್ಣ ಹೊಟ್ಟೋಗ್ತಾನೆ. ಒಳಗೆ ಹೋಗಿ ಒಳಗಡೆನೆ ಮೊದಲು ಯುದ್ಧ ಮಾಡಿ ಆಮೇಲೆ ಕಾಳಿಂಗನ ಸಮೇತ ಮೇಲೆ ಬರ್ತಾನೆ ಕೃಷ್ಣ. ಅವನ ಹೆಡೆಯ ಮೇಲೆ ನಿಂತ್ಕೊಂಡು ನೃತ್ಯ ಮಾಡ್ತಾನೆ. ಅಷ್ಟೊಂದು ಹೆಡೆಗಳಿರುತ್ತೆ ಅವನಿಗೆ, ತುಂಬ ಹೆಡೆಗಳಿರುತ್ತೆ. ಒಂದು ವರ್ಷನ್ ಪ್ರಕಾರ 5 ಹೆಡೆಗಳು, ಇನ್ನೊಂದು ವರ್ಷನ್ಗಳ ಪ್ರಕಾರ ತುಂಬ ಹೆಡೆಗಳಿರುತ್ತೆ, ತುಂಬ ಸರ್ಪಗಳು ಸೇರಿ ಒಂದು ಕಾಳಿಂಗ ಅಂತ ಆಗಿರುತ್ತೆ ಅಂತ. ಆ ಥರ ನೃತ್ಯ ಮಾಡ್ತಾನೆ. ಇವರಿಗೆಲ್ಲ ಏನಾಗತ್ತೆ ಅಂದರೆ, ಅವಾಗ ಕೃಷ್ಣ ಒಳಗೆ ಹೋಗ್ತಾನಲ್ಲ, ಒಳಗೆ ಹೋದ ತಕ್ಷಣ ಅಪಶಕುನಗಳು ಶುರು ಆಗ್ಬಿಡುತ್ತೆ ಗೋಕುಲದಲ್ಲಿ. ಎಲ್ಲ ವಿಷಕಾರಿಯಾಗಿ ವಾತಾವರಣ ಕನ್ವರ್ಟ್ ಆಗಿಬಿಡುತ್ತೆ. ಒಂಥರ ವಾತಾವರಣದಲ್ಲೇ ವಿಷ ತುಂಬಿಕೊಂಡಿದೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಗೋಕುಲದಲ್ಲಿರೋ ಎಲ್ಲ ವಾಸಿಗಳಿಗೂ ಕೃಷ್ಣನಿಗೇನೋ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾರು ನನ್ನ ಮಗಂಗೇನಾರು ಆಯ್ತಾ ಅಂತ ಯೋಚನೆ ಮಾಡಲ್ಲ, ಕೃಷ್ಣನಿಗೇನೋ ಆಯ್ತು, ಅದಕ್ಕೆ ಈ ಥರ ಅಪಶಕುನಗಳು ಬರ್ತಿರೋದು. ಎಲ್ಲ ಓಡ್ ಬರ್ತಾರೆ, ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಕೃಷ್ಣ ಮೇಲ್ ಬಂದಾಗ ಯಶೋದೆ ನೋಡಿ ಅವ್ರಿಗೆ ಅಲ್ಲಿ ನಂಬಕ್ಕೆ ಆಗ್ತಿಲ್ಲ, ಅಷ್ಟು ವಿಷಕಾರಿ ಸರ್ಪ ಅದು, ಅದ್ರ ಮೇಲೆ ನಿಂತ್ಕೊಂಡು ನೃತ್ಯ ಮಾಡ್ತಿದ್ದಾನಲ್ಲ ಕೃಷ್ಣ, ನುಂಗ್ಬಿಡುತ್ತದು ಅಂದ್ಬಿಟ್ಟು ಆಕೆ ಮತ್ತೆ ಡಿಸಿ ಆಗಿಬಿಡ್ತಾರೆ. ನಂದ ಮಹಾರಾಜನಿಗೂ ಅದೇ ಆಗ್ಬಿಡುತ್ತೆ, ದಿಗ್ಭ್ರಾಂತಿ ಆಗಿಬಿಡುತ್ತೆ. ಆದರೆ ಕೃಷ್ಣ ನೃತ್ಯ ಮಾಡಿ ಅವನ ಪಾದಗಳು ಆ ಹೆಡೆಯ ಮೇಲೆ ಇದ್ದಿದ್ದರಿಂದ ನೃತ್ಯ ಮಾಡಿ 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 ಅವನೊಳಗಿದ್ದಿದ್ದ ವಿಷ ಎಲ್ಲ ಹೊರಗೆ ತಂದ್ಬಿಡ್ತಾನೆ. ಕಾಳಿಂಗನಿದ್ದಿದ್ದು ಅಷ್ಟು ವಿಷ ಹೊರಗೆ ತಂದ್ಬಿಡ್ತಾನೆ. ಅವನ ಪಾದ ಸ್ಪರ್ಶ ಅವನ ಹೆಡೆಯ ಮೇಲಾಗಿದ್ದಕ್ಕೆ ವಿಷ ಫಿಸಿಕಲಿ ಕೂಡ ಒಳಗೆ ಹೋಗುತ್ತೆ, ತಲೆಯಲ್ಲಿ ತುಂಬಿದ ವಿಷ ಕೂಡ ಹೊರಟು ಹೋಗುತ್ತೆ, ಸದ್ಬುದ್ಧಿ ಬರುತ್ತೆ. ಕೃಷ್ಣ ಹೇಳ್ತಾನೆ, ಇಲ್ಲಿ ಬೇಡ, ಬೇರೆ ಕಡೆ ಹೋಗಿ ವಾಸ ಆಗು ಅಂತ ಹಾಗೆ ಕಳಿಸ್ಬಿಡ್ತಾನೆ. ಕಾಳಿಂಗ ಮರ್ದನ ಮಾಡಲ್ಲ, ಅವನ್ನ ಸಾಯಿಸೋದಿಲ್ಲ. ಯಾಕಂದರೆ ಕಾಳಿಂಗ ಸರ್ಪದ ಹೆಂಡತಿಯರೆಲ್ಲ ಬಂದು ಕೇಳ್ಕೊಳ್ತಾರೆ, ಈ ಥರ ಮಾಡಬೇಡ, ನಾವು ವಿಧವೆಯರಾಗ್ಬಿಡ್ತೀವಿ ಅಂತ. ಅದಕ್ಕೆ ಕೃಷ್ಣ ಬಿಟ್ಬಿಡ್ತಾನೆ, ಮರ್ದಿಸೋದಿಲ್ಲ, ಕಳಿಸ್ಬಿಡ್ತಾನೆ. ಆದರೆ ಈ ಕಾಳಿಂಗ ಸರ್ಪಕ್ಕೂ ಮೃತ್ಯು ಆದ ತಕ್ಷಣ ಮೋಕ್ಷ ಸಿಗ್ಬಿಡುತ್ತೆ. ಕೃಷ್ಣನ ಕಾಂಟ್ಯಾಕ್ಟಿಗೆ ಯಾರೇ ಬರಲಿ, ಅವ್ರು ರಾಕ್ಷಸರೇ ಆಗಿರಲಿ, ಕೃಷ್ಣನ ಸಾಯಿಸ್ಬೇಕು ಅಂತಾನೇ ಬಂದಿರಲಿ, ಮುಕ್ತಿ ಸಿಕ್ಕೇ ಸಿಗುತ್ತೆ. ಕೃಷ್ಣನ ನೋಡಿದ್ರೆ ಅವನ ಹತ್ರ ಇದ್ರೆ ಸಾಕು, ಅದು ಒಂದು ಗಿಡ ಆಗಿರಲಿ, ಬಳ್ಳಿ ಆಗಿರಲಿ, ಮುಕ್ತಿ ಸಿಕ್ಕೇ ಸಿಗುತ್ತೆ.